ಒಬ್ಬ ವಿಶ್ವಾಸಿಗೆ 4 ಜನ ಎಂತವ್ರು ಇರ್ತಾರೆ. ಸೀನಿಯರ್ ವಿಶ್ವಾಸಿ 4 ಜನ ಎಂತವ್ರು ಇರ್ತಾರೆ. ಅವನು ಫಸ್ಟ್ ಒಬ್ಬಕ್ಕಿನ ಮದುವೆ ಮಾಡ್ಕೊಂಡಿರ್ತಾನಲ್ಲ, ಫಸ್ಟಿಗೆ ಮದುವೆ ಮಾಡ್ಕೊಂಡಿರೋಕ್ಕಿನ ಮೇಲೆ ಹೆಚ್ಚು ಪ್ರೀತಿ ಇರಬೇಕು. ಇವ್ನಿಗೆ ಏನ್ ಇರ್ತದೆ ಗೊತ್ತಾ, 2ನೇ ಅಕ್ಕಿನ ಮೇಲೆ, 3ನೇ ಅಕ್ಕಿನ ಮೇಲೆ, 1ನೇ ಅಕ್ಕಿನ ಮೇಲೆ, 4ನೇ ಅಕ್ಕಿನ ಮದುವೆ ಮಾಡ್ಕೊಂಡಿರ್ತಾನಲ್ಲ, ಅಕ್ಕಿನ ಮೇಲೆ ಜಾಸ್ತಿ ಪ್ರೀತಿ ಬೆಳೆಸ್ಕೊಂಡಿರ್ತಾನೆ. ಅಕ್ಕಿನ ಜಾಸ್ತಿ ಪ್ರೀತಿ ಮಾಡ್ತಿರ್ತಾನೆ. ಫಸ್ಟ್ ಮದುವೆ ಮಾಡ್ಕೊಂಡಿರ್ತಾನಲ್ಲ, ಅಕ್ಕಿನ ಮೇಲೆ ಪ್ರೀತಿ ಇರೋದಿಲ್ಲ. ಸೆಕೆಂಡ್ ಮದುವೆ ಮಾಡ್ಕೊಂಡಿದ ಮೇಲೆ ಪ್ರೀತಿ ಇರೋದಿಲ್ಲ. 3ನೇ ವ್ಯಕ್ತಿನ ಮದುವೆ ಮಾಡ್ಕೊಂಡ್ಮೇಲೆ ಪ್ರೀತಿ ಇರೋದಿಲ್ಲ. 4ನೇ ವ್ಯಕ್ತಿ ಮಾಡ್ಕೊಂಡಿರ್ತಾನಲ್ಲ, ಆಕಿನ ಮೇಲೆ ಜಾಸ್ತಿ ಪ್ರೀತಿ ಬೆಳೆಸ್ಕೊಂಡಿರ್ತಾನೆ. ಜಾಸ್ತಿ ಪ್ರೀತಿ ಮಾಡ್ತೀವಿ, ಎಲ್ಲರಿಗಿನ ಆಕಿನ ಜಾಸ್ತಿ ಪ್ರೀತಿ ಮಾಡ್ತಿರ್ತಾನೆ. ಒಂದ್ಸರಿ ಇವನಿಗೆ ಭಯಂಕರವಾದ ರೋಗ ಬರ್ತದೆ. ಭಯಂಕರವಾದ ರೋಗ, ಮರಣಕರವಾದ ರೋಗ ಬರ್ತದೆ. ಇನ್ನು ಡಾಕ್ಟರ್ ಏನಂತ ಹೇಳ್ಬಿಡ್ತಾನೆ ಅಂದ್ರೆ, ನೀನ್ ಸಾಯ್ತಿಯಪ್ಪ, ಫಿಕ್ಸ್, ಇನ್ನೊಂದ್ 2-3 ದಿನದಲ್ಲಿ ನೀನು ಸಾಯ್ತಿ ಅಂತ ಹೇಳ್ತಾರೆ. ಅವನ್ ಭಾರಿ ಬಾಧೆ ಬೀಳ್ತಾನೆ, ಭಾರಿ ದುಃಖ ಬಿಡ್ತಾನೆ. ಅಯ್ಯೋ ಸಾಯಂತ ರೋಗ ಬಂತಲ್ಲ ನನಗೆ, ಇನ್ನ ನಾನು ಸಾಯ್ತೀನಲ್ಲ, ಅಷ್ಟೇ ಅಲ್ಲ ನನ್ನ ಜೀವಿತ ಮುಗಿತಲ್ಲ ಅಂತೇಳಿ ಭಾರಿ ದುಃಖ ಪಡ್ತಿರ್ತಾನ. ದುಃಖ ಪಡ್ತಿರುವಾಗ 4ನೇ ಹೆಂಡತಿನ ಕರಿತಾನ. ಯಾಕಂದ್ರೆ ಅಕ್ಕಿನೇ ಹೆಚ್ಚು ಪ್ರೀತಿ ಮಾಡಿರ್ತಾನಲ್ಲ, 4ನೇ ಹೆಂಡತಿನ ಜಾಸ್ತಿ ಪ್ರೀತಿ ಮಾಡಿರ್ತಾನೆ. 4ನೇ ಹೆಂಡತಿನ ಕರಿತಾನೆ. ಕರೆದು, ಇನ್ನ ನನ್ನ ಜೀವಿತ ಮುಗೀತು, ನಾನು ಸಾಯ್ತೀನಿ, ಭಾರಿ ಬಾಧೆ ಅನ್ಸಕತ್ತೆ, ನೀನ್ ಎಷ್ಟೋ ನಾನು ಪ್ರೀತಿ ಮಾಡಿನಲ್ಲ, ನಿನ್ ಮೇಲೆ ಎಷ್ಟೋ ನಾನು ಮಮತೆ ಬೆಳೆಸ್ಕೊಂಡಿನಲ್ಲ, ನಿನ್ನ ಪ್ರೀತಿ ಮಾಡಿದಷ್ಟು ನಾನು ಯಾರನ್ನೂ ಪ್ರೀತಿ ಮಾಡಿಲ್ಲಲ್ಲ, ಮತ್ತೆ ನಾನು ಸಾಯ್ತೀನಿ, ನೀನ್ ನನ್ನ ಜೊತೆಗೆ ಬರ್ತೀಯಾ ಅಂತ ಕೇಳ್ತಾನೆ. ಅವಾಗ ಆಕೆ ಏನಂತ ಹೇಳ್ಗುತ್ತಾ, ಇಲ್ಲ, ನಿನ್ ಸ್ಥಾನ ಬೇರೆ, ನಂದು ಸ್ಥಾನ ಬೇರೆ, ನಿನ್ ಸ್ಥಳ ಬೇರೆ, ನನ್ನ ಸ್ಥಳ ಬೇರೆ, ನಾನು ಬರೋದಿಲ್ಲ ಅಂತೇಳಿ ಹೇಳ್ತಾಳೆ. ಅವಾಗ ಭಾರಿ ದುಃಖ ಪಡ್ತಾನೆ. ರೀ, ಎಷ್ಟು ಪ್ರೀತಿ ಇಟ್ಕೊಂಡು ನಿನ್ ಮೇಲೆ, ಎಷ್ಟು ಪ್ರೀತಿ, ನನ್ನ ಜೀವನ ಪೂರ್ತಿ ನಿನ್ ಮೇಲೆ ಅಷ್ಟು ಪ್ರೀತಿ ತೋರಿಸಿನಲ್ಲ, ನಾನು ಸಾಯಂತ ಪರಿಸ್ಥಿತಿನಲ್ಲಿ ನನ್ನ ಜೊತೆ ಬಾಂಧು ಕೂಡ ಬರೋದಿಲ್ಲ ಅಂತೇಳಿ ಮಕ್ಕದ ಮೇಲೆ ಹೇಳತ್ತದಲ್ಲ, ಅದ್ರಾಗ ನಿನ್ ಸ್ಥಳ ಬೇರೆ, ನನ್ನ ಸ್ಥಳ ಬೇರೆ ಅಂತ ಹೇಳ್ತಾಳಲ್ಲ ಹೇಳಿ ಬಾಧೆ ಪಡ್ತಾನೆ. ಅವು 3ನೇ ಹೆಂಡತಿನ ಕರಿತಾನೆ. ಕರೆದು ಅಕ್ಕಿನ ಕೂಡ ಕೇಳ್ತಾನೆ, ನಾನು ಸಾಯಂತ ಪರಿಸ್ಥಿತಿನಲ್ಲಿ ಬಂದಿನಿ, ನೀನಾದ್ರೂ ನನ್ನ ಜೊತೆಗೆ ಬರ್ತೀಯಾ, ನನಗೆ ಬಾಧೆ ಅನ್ಸಕತ್ತೈತೆ, ನೀನಾದ್ರೂ ನನ್ನ ಜೊತೆಗೆ ಇರ್ತೀಯಾ, ನೀನಾದ್ರೂ ನನ್ನ ಜೊತೆಗೆ ಬರ್ತೀಯಾ ಅಂದ್ರೆ ಅಕ್ಕಿ ಕೂಡ ಹೇಳ್ತಾಳ, ಇಲ್ಲ, ನಮ್ ಬರೋದಿಲ್ಲ. ನೀನ್ ಯಾವಾಗಾದ್ರೂ ನೀನ್ ನಾನು ಬಿಟ್ಟು ಹೋಗ್ತೀಯೋ, ನಾನು ಬೇರೆಯವ್ರ ಜೊತೆಗೆ ಹೋಗ್ತೀನಿ ಅಂತ. ಏನಂತಾಳ, ನೀನ್ ಯಾವಾಗಾದ್ರೂ ಬಿಟ್ಟು ಹೋಗ್ತೀಯೋ, ನಾನು ಬೇರೆಯವ್ರ ಜೊತೆಗೆ ಹೋಗ್ಬಿಡ್ತೀನಿ. ಭಾರಿ ಬಾಧೆ ಬೀಳುತ್ತೆ. ಅಯ್ಯೋ, ಇಷ್ಟು ಪ್ರೀತಿ ಮಾಡಿ, ಇಷ್ಟೆಲ್ಲ ನಿನಗೆ ಇಂಪಾರ್ಟೆನ್ಸ್ ಕೊಟ್ಟು, ನಾನು ನನ್ನ ಜೊತೆಗೆ ಬಾ ಅಂದ್ರೆ ನೀನ್ ಯಾವಾಗಾದ್ರೂ ನಾನು ಬಿಟ್ಟು ಹೋಗ್ತೀನಿ, ನಾನು ಇನ್ನೊಬ್ಬರ ಜೊತೆಗೆ ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಅಂತೇಳಿ ಅವಾಗ ಕೂಡ ದುಃಖ ಪಡ್ತಾನೆ, ಅವಾಗ ಕೂಡ ಬಾಧೆ ಪಡ್ತಾನೆ. ಸರಿ ಅಂತೇಳಿ 2ನೇ ವ್ಯಕ್ತಿನ ಕರಿತಾನೆ. 2ನೇ ಹೆಂಡತಿನ ಕರೆದು ಆಕಿನ ಕೂಡ ಕೇಳ್ತಾನೆ, ನೀನಾದ್ರೂ ನನ್ನ ಜೊತೆಗೆ ಬರ್ತೀಯಾ, ನಿನ್ನ ಕೂಡ ನಾನು ಪ್ರೀತಿ ಮಾಡಿನಲ್ಲ, ನಿನ್ನ ಕೂಡ ಜೀವನ ಪೂರ್ತಿ ನಾನು ನೋಡ್ಕೊಂಡಿನಲ್ಲ, ನೀನಾದ್ರೂ ಬರ್ತೀಯ ಅಂದ್ರೆ ಆಕೆ ಹೇಳ್ತಾಳೆ, ನಾನು ಬರ್ತೀನಿ. ಏನಂತಾಳ, ನಾನು ಬರ್ತೀನಿ, ಆದ್ರೆ ಸಮಾಧಿವರೆಗೆ ಬರ್ತೀನಿ, ಆಮೇಲೆ ಮತ್ತೆ ನಾನು ಹಿಂದಿರುಗಿ ವಾಪಸ್ ಬಂದು ಬಿಡ್ತೀನಿ ಅಂತ. ಅವಾಗ ಕೂಡ ಬಾಧೆ ಬೀಳುತ್ತೆ. ಅಯ್ಯೋ, ಏನಿದಂತೆ. ಲಾಸ್ಟಿಗಿನ್ನ ಮೊದಲೇ ಹೆಂಡತಿನ ಕರಿತಾನೆ. ಆ ಹೆಂಡತಿನ ಪ್ರೀತಿಯೇ ಮಾಡಿರೋದಿಲ್ಲ, ಪ್ರೀತಿಯೇ ತೋರಿಸಿರೋದಿಲ್ಲ. ಇವ್ರು 3 ತೋರಿಸಿರೋಂಥ ಪ್ರೀತಿ ಆಕೆಗೆ ತೋರಿಸಿರೋದಿಲ್ಲ, ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾನೆ, ನಿರ್ಲಕ್ಷ್ಯ ಮಾಡ್ಬಿಟ್ಟಿರ್ತಾನೆ. ಅವಾಗ ಆಕಿನ ಕೇಳ್ತಾನೆ, ನೀನಾದ್ರೂ ನನ್ನ ಜೊತೆಗೆ ಬರ್ತೀಯಾ, ನಾನಂತೂ ನಿನ್ನ ಸರಿಯಾಗಿ ಪ್ರೀತಿಸಿಲ್ಲ, ಸರಿಯಾಗಿ ನಿನ್ನ ನೋಡಿಲ್ಲ, ನಿರ್ಲಕ್ಷ್ಯ ಮಾಡೀನಿ, ನೀನಾದ್ರೂ ನನ್ನ ಜೊತೆಗೆ ಬರ್ತೀಯಾ, ನಾನು ಸತ್ತಾಗ ನಾನು ಒಬ್ಬನೇ ಆಗ್ತೀನಲ್ಲ, ನೀನು ಬರ್ತೀಯಾ ಅಂತ ಕೇಳಿದಾಗ ಅವಾಗ ಆ ಹೆಂಡತಿ ಅಂತಾಳಂತ, ಮೊದಲನೇ ಹೆಂಡತಿ, ನಾನು ಬರ್ತೀನಿ, ನಿನ್ನ ಜೊತೆನೇ ಇರ್ತೀನಿ, ನೀನು ಬಿಟ್ಟು ನಾನು ಹೋಗೋದಿಲ್ಲ, ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಾನೆ. ಅವಾಗ ಅವನು ಸಂತೋಷ ಪಡ್ತಾನೆ, ಆನಂದ ಪಡ್ತಾನೆ. ಅವಾಗ ಒಂದು ಮನಸ್ಸಲ್ಲಿ ಒಂಥರ ದುಃಖ ಆಗ್ತದೆ. ಅರೆ, ನಾನು ನಿನ್ನ ಎಷ್ಟು ನೆಗ್ಲೆಕ್ಟ್ ಮಾಡೀನಿ, ಎಷ್ಟೆಲ್ಲ ನಿನಗೆ ನಿರ್ಲಕ್ಷ್ಯ ಮಾಡೀನಿ, ನಿನ್ನ ಸರಿಯಾಗಿ ನಾನು ಪ್ರೀತಿನೇ ಮಾಡಿಲ್ಲ, ಇವ್ರಿಗೆಲ್ಲ ಎಷ್ಟು ಪ್ರೀತಿ ಮಾಡೀನಿ, ಆದ್ರೆ ನೀನು ನನ್ನ ಜೊತೆಗೆ ಬರ್ತೀನಿ ಅಂತ ಹೇಳ್ತೀಯಲ್ಲ ಅಂತೇಳಿ ಪಶ್ಚಾತ್ತಾಪ ಪಡ್ತಾನೆ, ಅಳ್ತಾನೆ. ಈ 4 ಹೆಂಡತಿಗಳು ಪ್ರತಿಯೊಬ್ಬ ಕ್ರೈಸ್ತವ ಜೀವಿತದಲ್ಲಿ ಇರ್ತದೆ. ಕ್ರೈಸ್ತವ ಜೀವಿತ ಅಂತಲ್ಲ, ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ 4 ಹೆಂಡತಿಯರಾಗ್ಲಿ ಗಂಡರಾಗ್ಲಿ, ಸಾದೃಶ್ಯವಾಗಿ ಹೇಳ್ತಾ ಇದ್ನ, ಪ್ರತಿಯೊಬ್ಬರಿಗೆ ಇರ್ತದೆ.
ಈ 4 ಹೆಂಡತಿಗಳು ಇಲ್ದವನು ಯಾವ ವ್ಯಕ್ತಿನೂ ಇರೋದಿಲ್ಲ. ಏನಪ್ಪಾ ಅಂತ ಹೇಳಿದ್ರೆ ಈ 4ನೇದು ಮೇಲೆ ಅವನು ಜಾಸ್ತಿ ಆಸೆ ಬೆಳೆಸ್ಕೊಂಡಿರ್ತಾನಲ್ಲ, ಅದ್ರ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರ್ತಾನಲ್ಲ. ಅದು ಏನಪ್ಪಾ ಅಂತ ಹೇಳಿದ್ರೆ ಅದು ಅವನ ಶರೀರ. ಏನು? ಅವನ ಶರೀರ. ಎಲ್ಲರಿಗಿಂತ ಹೆಚ್ಚಿನದಾಗಿ ಒಬ್ಬ ವ್ಯಕ್ತಿ ತನ್ನ ಶರೀರನ ಪ್ರೀತಿ ಮಾಡ್ಕೊಂಡಾಗ ಯಾರನ್ನ ಪ್ರೀತಿ ಮಾಡೋದಿಲ್ಲ. ತನ್ನ ಶರೀರ ಚೆನ್ನಾಗಿ ನೋಡ್ಕೊಂಡಾಗ ಯಾರನ್ನ ಚೆನ್ನಾಗಿ ನೋಡ್ಕೊಳೋದಿಲ್ಲ. ತನ್ನ ಶರೀರ ಅಷ್ಟು ಇಂಪಾರ್ಟೆಂಟ್. ಅದಕ್ಕೆ ಎಷ್ಟು ಗಾಯ ಆಗ್ದಿಲ್ದಂಗ, ಎಷ್ಟು ನೋವಾಗ್ದಿಲ್ದಂಗ, ಎಷ್ಟು ಮೇಕಪ್ಗಳು ಮಾಡಿ ಅದಕ್ಕೆಲ್ಲ ಅಲಂಕರಿಸಿ ಎಷ್ಟು ನೀಟಾಗಿ ನೋಡ್ಕೊಂತಾರೋ, ಎಷ್ಟು ಆಸೆ ಬೆಳೆಸ್ಕೊಂತಾರೋ. ಹೌದಾ? ಪ್ರತಿದು ಕೂಡ ಶರೀರನ ಅಷ್ಟು ಜಾಗ್ರತವಾಗಿ ಕಾಪಾಡ್ಕಂತಾರೆ. ಒಂದು ರೋಗ ಬಂದ್ರು ಕೂಡ ಅದಕ್ಕೆ ರೋಗ ಬರ್ದಿಲ್ದಂಗೆ ಕಾಪಾಡ್ಕಂತಾರೆ. ಎಷ್ಟು ಡಯಟ್ಗಳು ಇವೆಲ್ಲ ಎದಕ್ ಮಾಡ್ತಾರೆ ಅಲ್ಲ? ಬೆಳಿಗ್ಗೆದ್ದು ಜಾಗಿಂಗ್ಗಳು, ವಾಕಿಂಗ್ಗಳು ಎದಕ್ಕ? ಶರೀರ ಬೇಸಿರ್ಬೇಕು. ಎಷ್ಟು ಪ್ರೀತಿ ಮಾಡ್ತಾರ. ಹೌದಾ? ಆದ್ರೆ ನಾವು ಸತ್ತಾಗ ಶರೀರ ನಮ್ಮ ಜೊತೆಗೆ ಇರ್ತದ. ಶರೀರ ಏನಂತ ಹೇಳು? ನನ್ನ ಸ್ಥಳ ಬೇರೆ, ನಿನ್ ಸ್ಥಳ ಬೇರೆ. ಆತ್ಮ ಮತ್ತೆ ತಿರುಗಿ ದೇವ್ರ ತಲೆಂದಿರೋ ಬಂದಿರೋಂತ ಆತ್ಮ ಮತ್ತೆ ತಿರುಗಿ ದೇವ್ರ ತಲೆ ಓದುತ್ತೆ. ಶರೀರ ಎಲ್ಲಿ ಓದುತ್ತೆ? ಮಣ್ಣಿಗೆ ಓದುತ್ತೆ. ಮಣ್ಣಿನಿಂದ ಬಂದಿರೋಂಥ ದೇಹ ಮಣ್ಣಿಗೆ ಸೇರ್ತದೆ. ಇದ್ರ ಸಲುವಾಗಿ ಎಷ್ಟೋ ಪ್ರಯಾಸ ಪಡ್ತೀವಿ ನಾವು. ಎಷ್ಟೋ ಸರಿ ಇದನ್ನ ಕಾಪಾಡ್ಕೊಳಕ ಇದ್ರ ಸಲುವಾಗಿ ಎಷ್ಟು ಮಾಡ್ತೀವಿ. ಆದ್ರೆ ಆತ್ಮ ಸಂಬಂಧವಾಗಿರೋದನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ 3ನೇದು ಏನಪ್ಪಾ ಅಂತ ಹೇಳಿದ್ರೆ ಇದು ಏನಂತ ಹೇಳ್ತಾಳ? ನೀನ್ ಯಾವಾಗಾದ್ರೂ ನನ್ನ ಬಿಟ್ಟು ಹೋಗ್ತೀಯ, ನಾನು ಬೇರೆ ಜೊತೆಗೆ ಹೋಗ್ಬಿಡ್ತೀನಿ. ಇದೇನು ಗೊತ್ತಾ? ನಮ್ಮ ಅಂತಸ್ತು, ದುಡ್ಡು, ಬಂಗಾರ, ನಾವು ಸಂಪಾದಿರುವಂತ ಸಂಪಾದನೆ, ಇವೆಲ್ಲವೂ ಕೂಡ ನಾವು ಸತ್ತಾಗ ಏನಾಗ್ತಾವದು? ಬೇರೆಯವ್ರ ಕೈಗೆ ಹೋಗ್ಬಿಡ್ತಾವ, ನಮ್ ಜೊತೆಗೆ ಬರ್ತಾವ. ಇದ್ರ ಸಲುವಾಗಿ ಮನುಷ್ಯನು ಎಷ್ಟು ಪ್ರಯಾಸ ಪಡ್ತಾನೆ ಹೇಳು? ಎಷ್ಟು ಪ್ರಯಾಸ ಪಡ್ತಾನ, ಎಷ್ಟು ಸಂಪಾದಿಸ್ಕೊಂಡ ಹೋಗ್ತಾನ, ಜೀವನ ಎಲ್ಲ ಸಂಪಾದನೆಗೆ ಇಡ್ತಾನ, ಎಷ್ಟು ಪ್ರೀತಿ ಮಾಡ್ತಾನ. ಹೌದಾ? ಆದ್ರೆ ಸತ್ತು ಕೂಡಲೇ ಅದೇನಾಗ್ತತೆ? ಬೇರೆಯವ್ರ ಕೈಗೆ ಹೋಗ್ತತೆ. ಏನು ಪ್ರಯಾಸ ಪಡ್ತಾನಂದ್ರೆ ಏನೋ ಶಾಶ್ವತವಾಗಿ ನನ್ನ ಜೊತೆಗೆ ಇರ್ತತೇನೋ, ಇದೇ ನನ್ನ ಜೊತೆಗೆ ನಾನು ಶಾಶ್ವತವಾಗಿ ನನ್ನ ಜೊತೆಗೆ ನಡೀತತೇನೋ ಅನ್ನಂಗೆ ನಡೀತಾನ. ಅದ್ರ ಸಲ ಎಷ್ಟೋ ಪ್ರಯಾಸ ಪಡ್ತಾನೆ, ಹಗಲು ರಾತ್ರಿ ಪ್ರಯಾಸ ಪಡ್ತಾನೆ. ಅದ್ರ ಸತ್ತು ಕೂಡಲೇ ಅದು ಏನಾಗ್ತತೆ? ಬೇರೆಯವ್ರ ಪಾಲಾಗ್ತತೆ. ಅದಕ್ಕೆ ನಾವು ಬ್ಯಾಂಕ್ ಹೋದಾಗ ನಾವು ಡೆಪಾಸಿಟ್ ಮಾಡ್ತಿರುವಾಗ ಏನ್ ಮಾಡ್ತೀವಿ? ನಾವು ಡೆಪಾಸಿಟ್ ಮಾಡ್ತಿರುವಾಗ ಫಾರ್ಮ್ನ ಕೇಳ್ತಾರ, ನಾಮಿನಿ ಯಾರ ಹೆಸರು ಮೇಲೆ ಆಗ್ಬೇಕಂತೇಳಿ. ಅಂದ್ರೆ ಅವ್ರ ಅರ್ಥ ಏನ? ನೀನ್ ಸಾಯ್ತಿ ಪಕ್ಕದು, ಇವತ್ ಸಾಯ್ತೋ ನಾಳೆ ಸಾಯ್ತೋ ಗೊತ್ತಿಲ್ಲ, ಒಟ್ಟು ಸಾಯದಂದ್ರೆ ಪಕ್ಕ. ಇಂಡೈರೆಕ್ಟ್ ಹೇಳ್ತಾರ ಮ್ಯಾನೇಜರ್ ಫಾರ್ಮ್ ಕೊಟ್ಟು, ನೀನ್ ಸಾಯದಂತೂ ಪಕ್ಕ ಸಾರ್, ಪಕ್ಕ ಮೇಡಮ್. ಮತ್ತೆ ಸತ್ತರೆ ನೀನ್ ಇಡ್ತಿದ್ದೀವಿ ದುಡ್ಡು ಯಾರಿಗ ಹೋಗ್ಬೇಕು? ಅವಾಗ ಮಗುಗೋ, ಮಗಳಿಗೋ, ಏನ್ತಿಗೋ, ಗಂಡಗೋ? ಹೌದಾ ಇಲ್ಲ? ನೀನ್ ಯಾವಾಗ ಸತ್ತು ಕೂಡ್ಲೇನೆ ಅದೇನಾಗ್ತತೆ? ಇನ್ನೊಬ್ಬರ ಕೈ ಹೋಗ್ಬಿಡ್ತದ. ನಾವೇನೋ ಸಂಪಾದಿಸ್ಕೊಂಡು ನಾವೇನೋ ಇಟ್ಕೊಂಡು ಅದ್ರ ಸಲುವಾಗಿ ಹಗಲು ರಾತ್ರಿ ದುಡಿದು ಅಮ್ಮ ಎಷ್ಟೆಲ್ಲ ಪ್ರಯಾಸ ಪಡ್ತೀವಿ, ಎಷ್ಟೆಲ್ಲ ಕಷ್ಟ ಪಡ್ತೀವಿ. ಆದ್ರೆ ಒಂದಿನ ಅದು ನಮ್ಮನ್ನ ಬಿಟ್ಟು ದೂರ ಹೋಗ್ಬಿಡ್ತದೆ. 3ನೇದು ಈಕಿ ಏನ್ತೀನಿ ಕೇಳಿದಾಗ ಏನಂತ ಹೇಳ್ತದೆ? ನಾನು ಬರ್ತೀನಿ, ಸಮಾಧಿವರೆಗೆ ಬರ್ತೀನಿ, ಆಮೇಲೆ ಹಿಂತಿರುಗಿ ವಾಪಸ್. ಇವೆಲ್ಲರೂ ಯಾರು ಗೊತ್ತಾ? ಮಕ್ಕಳು, ಸಂಬಂಧಿಕರು, ಬಂಧುಗಳು, ಸ್ನೇಹಿತರು, ಇವರೆಲ್ಲರೂ ಎಲ್ಲರಿಗೂ ಬರ್ತಾರ, ಸಮಾಧಿವರೆಗೆ ಬರ್ತಾರ. ಆಮೇಲೆ ಮುಚ್ಚಿಟ್ಟು ಟಾಟಾ ಬಾಬಾ ಅಂತೇಳಿ ಬಂದ್ಬಿಡ್ತಾರ ವಾಪಸ್. ನಮ್ ಜೊತೆಗೆ ಇರ್ತಾರ, ನಮ್ ಜೊತೆಗೆ ಬರ್ತಾರ. ಸ್ವಂತ ಮಕ್ಕಳೇನ ಬರ್ತಾರ, ಸ್ವಂತ ಗಂಡ ಬರ್ತಾನ, ಎಂತ ಬರ್ತಾಳ? ಯಾರು ಬರೋದಿಲ್ಲ. ಸಮಾಧಿನಲ್ಲಿ ಇಟ್ಟು ವಾಪಸ್ ಬರ್ತಾರೆ. ಆದ್ರೆ ಎಂತಿ ಮಕ್ಕಳ ಸಲುವಾಗ ನಮ್ಮ ಜೀವಿತನೆಲ್ಲ ವೆಚ್ಚ ಮಾಡ್ತೀವಿ. ನಾವು ಬದುಕದೆಲ್ಲ ಮಕ್ಕಳ ಸಲುವಾಗಿ.
ನಮ್ಮ ಕುಟುಂಬ ಸಲುವಾಗಿ, ಅಣ್ಣತಮ್ಮರ ಸಲುವಾಗಿ, ಬಂಧುಗಳು, ಸ್ನೇಹಿತರು, ಎಷ್ಟು ಮಮತೆ ಬೆಳೆಸ್ಕೊಂತೀವೋ, ಎಷ್ಟು ಆಸೆ ಬೆಳೆಸ್ಕೊಂತೀವೋ, ಅದ್ರ ಸಲುವಾಗಿ ಅವ್ರ ಸಲುವಾಗಿ ಎಷ್ಟೋ ಕಷ್ಟಪಡ್ತೀವಿ. ಎಷ್ಟು ಕಷ್ಟಪಡ್ತೀವಿ ಅಲ್ಲ ನಾವು ಮಕ್ಕಳಂತ, ಎಷ್ಟು ಕಷ್ಟಪಡ್ತೀವಿ ಮಕ್ಕಳಂತ, ಎಷ್ಟು ಪ್ರಯಾಸ ಪಡ್ತೀವಿ. ಆ ಪ್ರಯಾಸಲಿದ್ದೇನೆ ಅನೇಕ ಅನಾರೋಗ್ಯ ಸಮಸ್ಯೆಗಳು ಬರೋದು, ಟೆನ್ಷನ್ಗಳು, ಒತ್ತಡಗಳು, ಮಾನಸಿಕವಾದ ರೋಗಗಳು, ಇವೆಲ್ಲ ಎದಕ್ಕೆ ಬರ್ತವೆ ಹೇಳು? ಕುಟುಂಬ, ಮಕ್ಕಳು, ಇವ್ರ ಸಲುವಾಗಿ ಪ್ರಯಾಸ, ಜೀವನ ಎಲ್ಲ ಇವ್ರ ಸಲುವಾಗಿ ವೆಚ್ಚ. ಹೌದಾ? ಆದ್ರೆ ಇವರೇನೋ ನಮ್ಮ ಜೊತೆಗೆ ಇರ್ತಾರ? ಇವರು ಕೂಡ ಇರೋದಿಲ್ಲ. ಇವರು ಕೂಡ ಸಮಾಧಿವರೆಗೆ ಇಟ್ಟು ವಾಪಸ್ ಬರ್ತಾರ. ಬಾಧೆ ಬೀಳ್ತಾನ. ಅರೇ, ನನ್ನ ಜೀವಿತ ಎಲ್ಲ ಮಕ್ಕಳಂತೆ ನಾನು ಬಡದಾಡದಲ್ಲ, ನನ್ನ ಜೀವಿತ ಎಲ್ಲ ಕುಟುಂಬ ಅಂತ ಬಡದಾಡದಲ್ಲ, ನಾನು ಸಂಪಾದಿಸಿರೋದು ಹಗಲು ರಾತ್ರಿ ನಾನು ಸಂಪಾದಿಸಿರೋದು ನಿಮ್ ಸಲುವಾಗಲ್ಲ, ನಿಮ್ ಸಲುವಾಗಿ ನಾನು ಪ್ರಯಾಸ, ನನ್ನ ಪ್ರಾಣ ಎಲ್ಲ ನಿಮ್ ಸಲುವಾಗಿ ಒತ್ತೆ ಇಟ್ಟಿನಲ್ಲ. ಇಟ್ಟಿ ಎಲ್ಲ ಮಾಡಿ ಯಾರು ಕೂಡ ನಿನ್ ಜೊತೆ ಇಲ್ಲ, ಯಾರು ಕೂಡ ನಿನ್ ಜೊತೆಗೆ ಬರೋದಿಲ್ಲ. ಆದ್ರೆ 4ನೇ ಹೆಂಡತಿನ ಕರಿತಾನ, ಕರೆದು ನೀನಾದ್ರೂ ನನ್ನ ಜೊತೆಗೆ ಬರ್ತೀಯಾ? ಬರ್ತೀನಿ ಅಂತ ಹೇಳ್ತಾರೆ. ಈ 4ನೇ ಹೆಂಡತಿ ಯಾರು ಗೊತ್ತಾ? ನಮ್ಮ ಆಧ್ಯಾತ್ಮಿಕ ಜೀವಿತ, ಆಮೇನ್, ನಮ್ಮ ಭಕ್ತಿ ಜೀವಿತ. ನಮ್ಮ ಕೊನೆ ಉಸಿರಲ್ಲ, ನಮ್ಮ ಜೀವಿತ ಕಾಲಗಳ ಸತ್ತರು ಕೂಡ ನಮ್ಮ ಜೊತೆ ಬರೋದೇ ಅದು ಗೊತ್ತಾ? ನಾವು ಜೀವಿಸ್ತಿರೋ ಭಕ್ತಿ ಜೀವಿತ, ಆಧ್ಯಾತ್ಮಿಕ ಜೀವಿತ, ಇದು ಯಾವಾಗಲೂ ನಮ್ಮ ಜೊತೆ ಬರ್ತದೆ. ಆದ್ರೆ ಈ ವ್ಯಕ್ತಿ ಹೆಂಗ ನೆಗ್ಲೆಕ್ಟ್ ಮಾಡೇನೋ, 4ನೇ ಹೆಂಡತಿನ ಹೆಂಗ ನೆಗ್ಲೆಕ್ಟ್ ಮಾಡೇನೋ, ಹೆಂಗ ನಿರ್ಲಕ್ಷ್ಯ ಮಾಡೇನೋ. ಎದಕ್ ಸಲ ನಿರ್ಲಕ್ಷ್ಯ ಮಾಡೇನೋ ಹೇಳು? ತನ್ನ ಶರೀರ ಬೇಸಿರ್ಬೇಕು, ತನ್ನ ಶರೀರ ಕೊಟ್ಟಿರೋಂಥ ಇಂಪಾರ್ಟೆಂಟ್, ಆಧ್ಯಾತ್ಮಿಕ ಜೀವಿತ ಕೊಟ್ಟಿಲ್ಲ. ಕೊಟ್ಟನ? ಕೊಡ್ತದಾರ? ಯಾರನ ಕೊಡ್ತಿಲ್ಲ, ನೆಗ್ಲೆಕ್ಟ್ ಮಾಡ್ತದಾರ. ಒಂದ್ ತಲೆನೋವು ಬಂದ್ರೆ ಪ್ರಾರ್ಥನೆ ಇಲ್ಲ, ಸನ್ನಿಧಿ ಇಲ್ಲ, ಆತ್ಮೀಯತೆನ ಕಾಪಾಡ್ಕೊಂಡ್ರು ಭಾರಿ ಮಂದಿ ಕಡಿಮೆ ಆಗಾರ. ಶರೀರನ ಕಾಪಾಡ್ಕೊಂತಾರ, ಆತ್ಮೀಯ ಜೀವಿತನ ಕಾಪಾಡ್ಕೊಂಡ್ರು ಭಾರಿ ಕಡಿಮೆ ಆಗಾರ. ಹೌದಾ? ದುಡ್ಡು, ಸಂಪಾದನೆ, ಕೆಲಸ, ಚರ್ಚಿಗೆ ಎದಕ್ ಬರೋದಿಲ್ಲ ಅಂದ್ರೆ ಕೆಲಸ ಐತೆ ಬ್ರದರ್, ಕೆಲಸ ಮಾಡ್ಬೇಕಲ್ಲ, ದುಡ್ಕೊಂಡ್ ತಿನ್ಬೇಕಲ್ಲ, ಕಟ್ಕೋಬೇಕಲ್ಲ. ನೀನ್ ಕಟ್ಗೆನ ಸಲುವಾಗಿ ಪ್ರಯಾಸ ಪಡ್ತದಿ, ಯಾವ್ದನ್ನ ನೀನ್ ನಿರ್ಲಕ್ಷ್ಯ ಮಾಡ್ತದಿ? ಆಧ್ಯಾತ್ಮಿಕ ಜೀವಿತ ನಿರ್ಲಕ್ಷ್ಯ ಮಾಡ್ತದಿ. ನಿನ್ ಕೊನೆ ಉಸಿರಿರುವವರೆಗೂ ನೀನ್ ನಿರಂತರವಾಗಿ ನಿನ್ ಜೊತೆ ಬರೋದಾಗಲ್ಲ. ಆಧ್ಯಾತ್ಮಿಕ ಜೀವಿತ, ಭಕ್ತಿ ಜೀವಿತ, ಭಾರಿ ಮಂದಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾರ. ಇವನ್ನ ಸಲುವಾಗಿ ಎಷ್ಟೋ ಪ್ರಯಾಸ ಪಡ್ತಾರ, ಎಷ್ಟೋ ದುಡಿತದಾರ. ದುಡಿಯೋದ್ ತಪ್ಪ ಬ್ರದರ್? ದುಡಿಯೋದ್ ತಪ್ಪೇನಲ್ಲ. ಆದ್ರೆ ನೀನ್ ಆಧ್ಯಾತ್ಮಿಕ ಜೀವಿತ ನೀನ್ ನಿರ್ಲಕ್ಷ್ಯ ಮಾಡಿ ನೀನು ಹೋಗ್ತದೆಯಲ್ಲ, ಅದು ತಪ್ಪು. ಮಕ್ಕಳ ಸಲುವಾಗಿ ದುಡಿತೇವಿ ನಾವಿಲ್ಲಾಂದ್ರೂ ಮಕ್ಕಳಿಗೆ ಬರ್ತೈತಲ್ಲ. ನೀನ್ ಎಷ್ಟು ಸಂಪಾದಿಸಿಟ್ರು ಕೂಡ ಮಕ್ಕಳು ಎಲ್ಲಿವರೆಗೆ ಕಾಪಾಡ್ಕಂತಾರ? ಎಲ್ಲವರೆಗೆ ಕಾಪಾಡ್ಕಂತಾರ? ಅದು ಕೂಡ ಕೊಟ್ಟರು ಕೂಡ ಅವೇನೋ ನಿನ್ ಮಕ್ಕಳಿಗೆ ಶಾಶ್ವತವಾಗಿ ಬರ್ತಾವ? ಅದೇ ನೀನ್ ಆಧ್ಯಾತ್ಮಿಕ ಜೀವಿತ ನಿನ್ ಮಕ್ಕಳಿಗೆ ಕೊಟ್ಟೆ ಅನ್ಕೋ, ಆ ಭಕ್ತಿ ಜೀವಿತ ನಿನ್ ಮಕ್ಕಳಿಗೆ ಎಕ್ಸಿ ಅನ್ಕೋ, ನರದಾಗ ನಿನ್ ಭಕ್ತಿಯನೋ ಆ ಒಂದು ಆತ್ಮ ಸಂಬಂಧವಾದ ನಡಿಪಿಂಪಲ್ಲಿ ನಡೆಸಿ ಅನ್ಕೋ, ಅದು ನಿರಂತರವಾಗಿ ಅವ್ರ ಜೊತೆಗೆ ಇರ್ತದೆ. ಆಮೇನ್. ಹೌದಾ ಇಲ್ಲ? ಯಾವ್ದು ಕೊಡ್ತಾ ಇದೀವಿ ನಾವು? ಶಾಶ್ವತವಾದದ್ದನ್ನ ನಾವು ಕೊಡ್ತಾ ಇದೀವ? ಅಶಾಶ್ವತವಾದದ್ದನ್ನ ನಾವು ಕೊಟ್ಟು ನಾವೇನೋ ಮಾಡ್ತಾ ಇದೀವಿ, ನಮ್ಮ ಮಕ್ಕಳಿಗೆ ಏನೋ ನಾವು ಜೋಡಿಡ್ತಾ ಇದೀವಿ, ನಮ್ಮ ಮಕ್ಕಳಿಗೆ ಏನೋ ನಾವು ಸಂಪಾದಿಸ್ತಾ ಇದೀವಿ, ನಾವು ಏನೋ ಸಂಪಾದಿಸ್ಕೊಂತ ಇದೀವಿ. ಯಾವ್ದನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀವಿ? ಆತ್ಮ ಸಂಬಂಧವಾದ ಆಧ್ಯಾತ್ಮಿಕ ಜೀವಿತ ನೀನ್ ನೆಗ್ಲೆಕ್ಟ್ ಮಾಡಿ ಅನ್ಕೋ, ಇವೆಲ್ಲ ಒಂದಿನ ನೀನು ಬಿಟ್ಟು ಹೋಗ್ತಾವ. ಅಲ್ಲಿ ದೇವ್ರ ಮುಂದೆ ನಿಂದಿಸೋದು ಯಾವ್ದು ಗೊತ್ತಾ? ನಿನ್ನ ಆತ್ಮೀಯತೆ. ನಿನ್ನ ಆತ್ಮೀಯತೆನೇ ಅಲ್ಲಿ ದೇವ್ರ ಮುಂದೆ ನಿಂದಿರಿಸೋದು. ನಿನ್ನ ಆತ್ಮೀಯತೆ, ನಿನ್ನ ಆಧ್ಯಾತ್ಮಿಕ ಜೀವಿತ ಸರಿಯಾಗಿಲ್ಲ ಅಂದ್ರೆ ನೀನ್ ದೇವ್ರ ಮುಂದೆ ಹೆಂಗ್ ನಿಂದಿರ್ತಿ? ಯಾವ್ದನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ? ಬಂಧುಗಳು, ಕುಟುಂಬ, ಎದಕ್ ಸಿಸ್ಟರ್, ಎದಕ್ ಬ್ರದರ್ ಅಷ್ಟು ಪ್ರಯಾಸ ಪಡ್ತೀವಿ, ಎದಕ್ ಅಷ್ಟು ಕಷ್ಟ ಪಡ್ತಾ ಇದೀನಿ? ಮತ್ತೆ ನನ್ನ ಮಕ್ಕಳು ಭವಿಷ್ಯತ್ತು, ಕುಟುಂಬ. ಹೌದಾ? ಅದು ಪ್ರಾರ್ಥನೆ ಎಲ್ಲಿ ಬ್ರದರ್? ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆ ಮಾಡ್ಬೇಕನ್ನ ಆಸೆ ಐತೆ, ಬಟ್ ಟೈಮ್ ಇಲ್ಲ. ಎದಕ್ ಟೈಮ್ ಇಲ್ಲ? ದುಡಿಬೇಕು.
ಯಾರ ಸಲುವಾಗ? ಮಕ್ಕಳ ಸಲುವಾಗ. ಆ ಮಕ್ಕಳೇ ನಿನ್ ಜೊತೆಗೆ ಬರೋದಿಲ್ಲ. ಆ ಮಕ್ಕಳೇ ನಿನ್ನ ಕುಣಿವರೆಗಿಟ್ಟು ವಾಪಸ್ ಬರ್ತಾರ. ನೀನು ಕೊಡ್ಬೇಕಾಗಿರೋದೇನು? ಆಧ್ಯಾತ್ಮಿಕ ಜೀವಿತನ. ನೀನು ಪಡ್ಕೋಬೇಕಾಗಿರೋದೇನು? ಆಧ್ಯಾತ್ಮಿಕ ಜೀವಿತನ. ನೀನು ನಡಿಬೇಕಾಗಿರೋದೇನು? ಆಧ್ಯಾತ್ಮಿಕ ಜೀವಿತನ. ನಿನಗೆ ಇಂಪಾರ್ಟೆಂಟ್ ಯಾವುದು? ಆಧ್ಯಾತ್ಮಿಕ ಜೀವಿತನ. ಒಂದ್ಸರಿ ನಾವು ಆಲೋಚನೆ ಮಾಡ್ರಿ, ನಾವು ಯಾವ್ದ್ರಿಂದ ಓಡ್ತಿದೀವಿ, ಯಾವ್ದು ನಮ್ಗೆ ಮೊದಲ ಸ್ಥಾನ ಐತೆ? ಶರೀರ ಅಂತ ಏನು ಆಸೆ ಪಟ್ಕೊಂಡು ಶರೀರ ನೋಡ್ಕೊಂಡು ಶರೀರ ಕೊಟ್ಟಂತ ಇಂಪಾರ್ಟೆನ್ಸ್ ಆಧ್ಯಾತ್ಮಿಕ ಜೀವಿತ ಕೊಟ್ಟಿಲ್ಲ ಅಂದ್ರೆ ಇದು ಕೂಡ ಒಂದಿನ ನಮ್ಮನ್ನ ಬಿಟ್ಟೋಗ್ತದೆ. ಹೌದಾ? ಸಂಪಾದನೆ ಅಂತ ನೀನು ತಿರುಗಿ ಆಧ್ಯಾತ್ಮಿಕ ಜೀವಿತ ನೀನು ದೂರ ಮಾಡಿ ಅಂದ್ರೆ ಇದು ಕೂಡ ಒಂದಿನ ನಮ್ಮನ್ನ ದೂರ ಮಾಡುತ್ತದೆ. ಮಕ್ಕಳು, ಕುಟುಂಬ, ಇವೆಲ್ಲರ ಸಲುವಾಗಿ ಪ್ರಯಾಸ ಪಡೋದಲ್ಲ. ಇದಕ್ಕಿಂತ ಇಂಪಾರ್ಟೆಂಟ್ ಆಧ್ಯಾತ್ಮಿಕ ಜೀವಿತ. ನಿನ್ ಮಕ್ಕಳು ಕೂಡ ಕೊಡ್ಬೇಕಾಗಿರೋದು ಕೂಡ ಆಧ್ಯಾತ್ಮಿಕ ಜೀವಿತ. ಸಂಪಾದನೆ ಕೊಡಕ್ ಪ್ರಯಾಸ ಪಡಬೇಡ್ರಿ, ಆಧ್ಯಾತ್ಮಿಕ ಜೀವಿತ ಕೊಡಕ್ ಪ್ರಯಾಸ ಪಡ್ರಿ. ಆಮೇನ್. ಅದು ಶಾಶ್ವತವಾಗಿ ನಿಂತಿರ್ತದೆ. ಇಲ್ಲ, ನನ್ನ ಮೊದಲೇ ಸ್ಥಾನ ಆಧ್ಯಾತ್ಮಿಕ ಜೀವಿತ ಐತೆ, ಯಾವ್ದು ನಾನು ಇಂಪಾರ್ಟೆನ್ಸ್ ಕೊಡ್ತಿಲ್ಲ, ನಾನು ಆಧ್ಯಾತ್ಮಿಕ ಜೀವಿತನೇ ಇಂಪಾರ್ಟೆನ್ಸ್ ಕೊಡ್ತಾ ಇದೀನಿ ನಾನು ಹೇಳೋರು ಎಷ್ಟು ಮಂದಿ ಇದಾರೆ ಹೇಳಿ? ಒಂದ್ಸಲ ನಮ್ಮನ್ನ ಪರೀಕ್ಷಿಸ್ಕೊಣ, ಕೊಳ್ತಾ ಹಾಕೋಣ. ಹೆಂಗೈತೆ ನಮ್ಮ ಜೀವಿತ? ಯಾವ್ದಕ್ಕೆ ನಾವು ಪ್ರಾಧಾನ್ಯತೆ ಕೊಡ್ತಾ ಇದೀವಿ? ಯಾವ್ದು ಫಸ್ಟ್, ಯಾವ್ದು ಇಂಪಾರ್ಟೆಂಟ್? ಆಧ್ಯಾತ್ಮಿಕ ಜೀವಿತಕ್ಕೆ ನಾವು ಇಂಪಾರ್ಟೆಂಟ್ ಕೊಡ್ಬೇಕು. ಅದೇ ನಮ್ಮನ್ನ ದೇವ್ರ ಸನ್ನಿಧಿಯಲ್ಲಿ ನಿಂದಿರ್ಸೋದು. ಅದೇ ನಮಗೆ ಇಂಪಾರ್ಟೆಂಟ್.